ಈಗ ವಿಧಾನಸಭೆಯಲ್ಲಿ ನೀರಾವರಿ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಂಡು ಮಾತಾಡೋದು, ಆ ವಿಚಾರಣೆ ಗೊತ್ತಿಲ್ಲ ಬಹಳ ಮಂದಿ. ವಾಟ್ ಈಸ್ ಟ್ರಿಬ್ಯುನಲ್, ವಾಟ್ ಈಸ್ ಟೆಕ್ನಿಕಲ್ ಪ್ರಾಬ್ಲಮ್, ವಾಟ್ ಈಸ್ ದ ಫೈನಾನ್ಸ್, ಏನು ಗೊತ್ತಿಲ್ಲ ಮಾತಾಡ್ಬಿಡ. ಏನು ಸುಲಭನಾ ಇದನ್ನ? ಒಂದು ಹೈಸ್ಕೂಲ್ ಕೊಡ್ಬೇಕಾದ್ರೆ ಎಷ್ಟು ಕೆಲಸ ಐತೆ ಅಂತ ಹೇಳಿದ್ದೀನಿ. ಅಲ್ಲಿ ಇವತ್ತು 25,000 ಕೋಟಿ ಬೇಕು ಬರೀ ಲ್ಯಾಂಡ್ ಅಕ್ವಿಸಿಷನ್. ದಿಸ್ ಇಸ್ ಎ ಟ್ರಿಬ್ಯುನಲ್ ಪ್ರಾಬ್ಲಮ್. 13 ವರ್ಷ ಆಯ್ತು ನರೇಂದ್ರ ಮೋದಿ ಅವರು ಒಂದು ರಾಜ್ಯದ ಮುಖ್ಯಮಂತ್ರಿ ಕರೆದು ಮಾತಾಡಿಲ್ಲ. ವಾಟ್ ಕೈಂಡ್ ಆಫ್ ಎ ಪ್ರೈಮ್ ಮಿನಿಸ್ಟರ್? ಅದ್ರ ಬಗ್ಗೆ ಯಾರು ಮಾತಾಡಿದ್ರೆ ದೇರ್ ಇಸ್ ಎ ಡಿಸ್ಪ್ಯೂಟ್ ಅಂಡರ್ ಸೆಕ್ಷನ್ 5A ಆಫ್ ದಿ ಇಂಟರ್ಸ್ಟೇಟ್ ರಿವರ್ ಡಿಸ್ಪ್ಯೂಟ್ ಆಕ್ಟ್. ಇವನ್ನೆಲ್ಲ ಮಾತಾಡೋಣ. ಯಾವ ಇಂಟರ್ಸ್ಟೇಟ್ ರಿವರ್ ಡಿಸ್ಪ್ಯೂಟ್ ಆಕ್ಟ್ 5 ಅದೇನು ಗೊತ್ತಿರೋದು? ಇಲ್ಲಿ ಬಂದ್ರೆ ಮಾಡಿದ್ರೆ ಅದಕ್ಕೆ ಇವೆಲ್ಲ ತಾಂತ್ರಿಕ ವಿಚಾರಗಳನ್ನ ತಿಳ್ಕೊಂಡು ಮಾತಾಡಬೇಕು. ಆ ವಿಚಾರಗಳ ಬಗ್ಗೆ ಮಾತಾಡ್ತೇವೆ. ಫೈನಾನ್ಸ್ ಬಗ್ಗೆ ವಿ ನೋ ವಾಟ್ ಈಸ್ ಫೈನಾನ್ಸ್. ಅದಕ್ಕೆ ಇವೆಲ್ಲ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಕಾಮಗಾರಿಗಳನ್ನ ಜನಪರವಾಗಿ ಮಾಡಿಕೊಡ್ತೇವೆ. ಯಾವುದೇ ಪರಿಸ್ಥಿತಿ ಗ್ಯಾರಂಟಿನಿಲ್ಲ, ಇನ್ನೂ ಗ್ಯಾರಂಟಿ ಜೊತೆಗೆ ಪ್ಲಸ್ ಮಾಡಿಸ್ತೇವೆ. ಇದು ಜನರಿಗೆ ನಮ್ಮ ಸರ್ಕಾರ ಜನಪರ ಸರ್ಕಾರ. ಹೀಗಾಗಿ ಇವೆಲ್ಲ ಕೆಲಸಗಳನ್ನ ಮಾಡ್ತೀವಿ ಅನ್ನೋಂಥ ಮಾತನ್ನ ಹೇಳಿ, ಅದಕ್ಕೆ ಯಾವುದೇ ಅನುದಾನದ ಕೊರತೆ ಇಲ್ಲ. ನಮ್ಮ ತಾಲೂಕಿನಲ್ಲಿ ಕೆಲಸ ಸುನಾಮಿ ಬಂದಂಗೆ ಬರ್ತಾ ಇದೆ. ಇನ್ನು 3 ವರ್ಷದಲ್ಲಿ ಏನೇನು ಹಾಕೈತೆ ಅದಕ್ಕೆ ಈ ರಸ್ತೆಗಳನ್ನ, ಹಳ್ಳಿ ರಸ್ತೆಗಳನ್ನ ನೆಕ್ಸ್ಟ್ ಇಯರ್ ಇಂದ ತಗೊಳ್ತೇವೆ. ಎಲ್ಲೆಲ್ಲಿ ಹೋಗ್ಬೇಕು ಅನ್ನೋದಿದೆ, ಅದಕ್ಕೆಲ್ಲ ಲಿಸ್ಟ್ ರೆಡಿ ಇದೆ ನಮ್ಮ ಹತ್ರ. ತಗೊಳ್ತೇನೆ, ಯಾರು ಚಿಂತೆ ಮಾಡಬಾರ್ದು. ಇನ್ನು ನಮ್ಮ ಸರ್ಕಾರ 3 ವರ್ಷ ಇದೆ. ಸಿದ್ದರಾಮಯ್ಯನವರು 3 ವರ್ಷ ಮುಖ್ಯಮಂತ್ರಿ ಇರ್ತಾರೆ, ಯಾವುದು ಚೇಂಜ್ ಇಲ್ಲ. ಅದಕ್ಕೆ ಎಲ್ಲ ಕೆಲಸಗಳನ್ನು ಮಾಡ್ತೇವೆ. ಯಾರು ಏನು ಮಾಡಬೇಕಂತ ಅವಶ್ಯಕತೆ ಇಲ್ಲ. ಆಮೇಲೆ ಇಲ್ಲೊಂದು ಮತ್ತೊಂದು ಬಸ್ ಸ್ಟ್ಯಾಂಡ್ ಕಟ್ತಾ ಇದ್ದೀನಿ, ಎಲ್ಲಿ ಉಪ್ಪಲ್ದಿನಿ ಕ್ರಾಸ್. ನಮ್ದೇನು ಸಮಸ್ಯೆ ಇಲ್ಲ, 3 ಕೋಟಿ ಕೊಟ್ಟು ಬಿಟ್ಟಿದೆ. ನಾವು ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾದವರು ಪರ್ಮಿಷನ್ ಕೊಡ್ತಾ ಇಲ್ಲ, ಹೆಂಗೆಂಗೋ ಮಾಡಿಸ್ತಾ ಇದ್ದೀವಿ, ಪ್ರಯತ್ನ ಮಾಡ್ತಾ ಇದ್ದೇವೆ. ಈಗ ಒಂಕಲಗುಂಟೆ ಬಸ್ ಸ್ಟ್ಯಾಂಡ್ ಆತಿಲ್ಲ, ಈಗ ಆಗೈತಾ ಇಲ್ಲ? 4 ಕೋಟಿ ಎಂಕಟ ರೋಡ್ ಬಂದಿದೆ. ಮಂಗಳೂರಿನಲ್ಲಿ 6 ಕೋಟಿ. ಏನಪ್ಪ ಶಿವಲಿಂಗಪ್ಪ ಹೋದಲ್ಲಿ ಶಿವಲಿಂಗಪ್ಪ 6 ಕೋಟಿ ಮಾಡಿನೇ ಇಲ್ಲ, ಟೆಂಡರ್ ಆತಿಲ್ಲ. ಈಗ 6 ಕೋಟಿ ಬಸ್ ಸ್ಟ್ಯಾಂಡ್ ಅಲ್ಲಿ. ಯಾಕಂದ್ರೆ ನಮ್ಮವರು ಹೇಳೋದಿಲ್ಲ, ಅದಕ್ಕೆ 6 ಕೋಟಿ 3 ಕೋಟಿ ಒಂದು 10 ಕಡೆ ಕಟ್ತಾ ಇದ್ದೀನಿ ಬಸ್ ಸ್ಟ್ಯಾಂಡ್. ಜಾಗ ಹಾಕೊಡ್ರಿ, BS ಬೇಕಾದ್ರು ಬಸ್ ಸ್ಟ್ಯಾಂಡ್ ಕೊಡ್ತೇನೆ, ಆರಾಮ್ ಕೂತ್ಕೊಳ್ರಿ. ಹೆಣ್ಮಕ್ಳಿಗೆ ಬಸ್ ಫ್ರೀ ಮಾಡೀವಿ. ಹೀಗಾಗಿ ಮತ್ತೆ ನೋಡೋಣ ಏನೇನು ಅಭಿವೃದ್ಧಿ ಕೆಲಸ ಜಾಸ್ತಿ ಹಾಕವ. ಯಾರ ಕೇಳಿದ್ರು ಪ್ರಶ್ನೆ ಅವರು, ಏನ್ರಿ ಗ್ಯಾರಂಟಿ ನಿಲ್ಲಿಸ್ಬಿಡ್ತೀರಂತ. ನೋಡಪ್ಪ, ನನ್ನೇನ್ರ ಫೈನಾನ್ಸ್ ಮಿನಿಸ್ಟರ್ ಮಾಡ್ತಾರಿಲ್ಲ ಗೊತ್ತಿಲ್ಲ, ಮಂತ್ರಿಗಳು ಮಾಡ್ತಾರಿಲ್ಲ ಗೊತ್ತಿಲ್ಲ. ನಮ್ಮ ಸಿದ್ದರಾಮಯ್ಯನವರು ಸಾಕು, ಈಗ ಅವ್ರು ನನ್ನ ಮಾಡಿಬಿಟ್ಟಿದ್ದಾರೆ. ನಾನು ಮಾಡಿದೆ ಅಂದ್ರೆ ನಾನು ಇನ್ನೂ ಜಾಸ್ತಿ ಮಾಡ್ತೇನೆ ಗ್ಯಾರಂಟಿ ಸ್ಕೀಮ್ ಅಂತ ಹೇಳ್ಬಿಡ್ತೀನಿ. ನಮ್ಮ ಆರ್ಥಿಕ ಪರಿಸ್ಥಿತಿ ಇನ್ನೂ ಸುಧಾರಣೆ ಮಾಡಿದ್ರೆ ಸ್ವಲ್ಪ ಗಂಡ್ಮಕ್ಳಿಗೂ ಬಸ್ ಫ್ರೀ ಮಾಡಬೇಡ. ಆರ್ಥಿಕ ಪರಿಸ್ಥಿತಿ ಸುಧಾರಣೆ ಆದ್ರೆ ಮತ್ತೆ ನೀವು ಅರ್ಧ ಬರಿಬೇಡ್ರಿ ಪ್ರಶ್ನೆ. ಆಮೇಲೆ ಮತ್ತೆ ಸಿದ್ದರಾಮಯ್ಯನವ್ರು ಬೈತಾರೆ. ನಾನು ಆರ್ಥಿಕ ಪರಿಸ್ಥಿತಿ ಸುಧಾರಣೆಯಾಗಿ ಎಲ್ಲ ಆದ್ರೆ ನೀವು ಸುಧಾರಣೆಗೆ ಹೇಳಿದೆ. ನಾವು ಯಾರು ಗ್ಯಾರಂಟಿ ವಿರೋಧಿಲ್ಲ ಅನ್ನೋದಕ್ಕಿಂತ ಹೇಳಿದೆ ಮಾಡ್ತೀವಿ. ನಮ್ಗೊಂದು ಬದ್ಧತೆ ಇದೆ. ಸಿದ್ದರಾಮಯ್ಯನವ್ರಿಗೆ ಬಡವರ ಬಗ್ಗೆ, ಹೆಣ್ಮಕ್ಳ ಬಗ್ಗೆ, ಜನರ ಬಗ್ಗೆ ಕಳಕಳಿ ಇರೋಂಥ ಮನುಷ್ಯ. ನಾನು ಸಿದ್ದರಾಮಯ್ಯ ಆಲ್ಮೋಸ್ಟ್ ಒಟ್ಟಿಗೆ MLA ಆದವರು. ಅವ್ರು 83ಕ್ಕೆ MLA 1983, ನಾನು 1985 MLA. ಹೀಗಾಗಿ 40 ವರ್ಷ ಆಯ್ತು. ನಮ್ಮ ಜನರು ಆಶೀರ್ವಾದ ಇದೆ, ಜನರು ಮಾಡಿದ್ದಾರೆ. ಇವತ್ತು ನಮ್ಮ ತಾಲೂಕಿನಲ್ಲಿ ರೈಲ್ವೆ ಆಗಿದೆ, ನ್ಯಾಷನಲ್ ಹೈವೇ ಆಗಿದೆ, ಕುಡಿಯ ನೀರು, ಇನ್ನೂ ಬೇರೆ ಬೇರೆ ಯೋಜನೆಗಳನ್ನ ಅವರು ಮಂತ್ರಿಗಳು ಮಾಡಿದ್ದಾರೆ. ಅದಕ್ಕೆ ನಾನು ಅಭಿನಂದಿಸ್ತೇನೆ. ಆದ್ರೆ ಕೆಲವು ಜನ ಏನಾಗ್ಬಿಟ್ಟದ್ದು ನಮ್ಮ ರಾಜ್ಯದಲ್ಲಿ, ಅಭಿವೃದ್ಧಿ ಕೆಲಸದ ಬಗ್ಗೆ ನಾವು ಮಾತಾಡ್ತಾ ಇದ್ರೆ ಏನೇನೋ ಬರೀತಾರೆ. ನಾವೇನಾರ ಮಾತಾಡ್ತೇವೆ, ನೀವೇನಾರ ಬರೀತೀವಿ. ದಯಮಾಡಿ ಪತ್ರಕರ್ತರಿಗೆ ನಾನು ಆ ಕಡೆ ಮನವಿ ಮಾಡ್ತೇನೆ, ನೀವು ಬರೆಯೋದಕ್ಕೆ ನಂದೇನು ಅಭ್ಯಂತರ ಇಲ್ಲ, ನಮ್ಮ ಮುಖ್ಯಮಂತ್ರಿಗಳದ್ದೇನು ಅಭ್ಯಂತರ ಇಲ್ಲ. ನಾವೇನು ಹೇಳ್ತೀವಿ ಅದನ್ನ ಹಿಂದಲ್ದು ಮುಂದಲ್ದು ಬಿಟ್ಟು ಬಿಡ್ತೀವಿ, ನಡುவில் ಸೋಡಿಸ್ಬಿಡ್ತೀವಿ. ಅದಕ್ಕೆ ಮಧು ಬಂಗಾರಪ್ಪಗೆ 8 ಮಂದಿ ಟೀಕೆ ಮಾಡಿದ್ರು. ಯಾವನಿಗೂ ಓದಕ್ ಬರಂಗಿಲ್ಲ, ಯಾವನು ಹೇಳಿದ್ರು ಮಧು ಓದಕ್ ಬರೋದಿಲ್ಲ ಅಂತ. ಗೊತ್ತಿದೆ ನಿಮಗೆ ಮಧು ಬಗ್ಗೆ? ಮಧುನ ನಾನು ಚಿಕ್ಕವನಿಗೆ ಅವ್ರ ತಂದೆಯವ್ರು ನನ್ನ ಗುರುಗಳು, ಸನ್ಮಾನ್ಯ ಬಂಗಾರಪ್ಪನವ್ರು ನಾನು ಬೆಳೆಸಿದಂತು. ನಾನು LLB ಓದ್ತಾ ಇದ್ದೆ. ಅವರ ಸಂಪರ್ಕ ಬಂದ್ರಿಂದ ನಮ್ಮನ್ನು MLA ಮಾಡಿದ್ರು. 25 ವರ್ಷ 3 ತಿಂಗಳಿಗೆ MLA ಆಗಿಬಿಡ್ತಿದ್ದೆ ನಾನು. 83 ಅದಕ್ಕೆ ಕಾಲ, ಅದ್ರ 85ರಿಂದ MLA. ಅವ್ರು ನಮ್ಮಂತವ್ರನ್ನ ಗುರುತಿಸಿ ಬೆಳೆಸಿದ್ರು. ಮಧು ನಮ್ಮ ಜೊತೆ ಐ ವಾಸ್ ಎ ಫ್ಯಾಮಿಲಿ ಮೆಂಬರ್ ಆಫ್ ದಿ ಬಂಗಾರಪ್ಪ. ಮಧುರ ಓದಿಲ್ಲ, ಕನ್ನಡ ಬರೋದಿಲ್ಲ ಮಧು. ಪತ್ರಿಕೆಯಲ್ಲಿ ಬಂದಿದ್ರಿಂದ ಹೇಳಕತ್ತೀನಿ. ಮಧು
ಏನ ಮಾತಾಡ್ತಾರೆ, ಅವ್ರ ಡ್ರೆಸ್ ಹಿಂಗ್ ಮಾಡ್ತಾರೆ, ಅವ್ರು ಹಿಂಗ್ ಮಾಡ್ತಾರೆ, ಅವ್ರು ಕೂದಲ ಹಿಂಗ್ ಬಿಟ್ಕೊಂಡಾರೆ, ಅವ್ರು ಬಿಟ್ಕೊಂಡ ನಿಮ್ದೇನು ಈ ನಾನು ಹಿಂಗ್ ಮಾಡ್ತಿರ್ತೇನೆ, ನಮ್ಗೂ ಕಮೆಂಟ್ ನಮ್ ಕೂದಲು ಜಾಸ್ತಿ ಅದಪ್ಪ, ಸ್ಟ್ರೇಟ್ ಅದವು, ಹೊಟ್ಟೆ ಕಿಚ್ಚು ರೈ ನನಗೆ ನಾಳೆ ಸೆಪ್ಟೆಂಬರ್ಗೆ ನನಗೆ 69 ವರ್ಷ ಆಯ್ತು. ಎಷ್ಟು? 69. ನಮಗೆ ಎಲ್ಲ ತಲೆ ಕೂದಲು ಹೋಗಿಲ್ಲಪ್ಪ, ಏನ್ ಮಾಡಿ ನಾವೇನ್ ಮಾಡ್ಬೇಕು, ನಿಮ್ ಹೊಟ್ಟೆ ಕಿಚ್ಚ. ಅದಕ್ಕೆ ಇಂಥವೆಲ್ಲ ಬರೆಯೋದು ಬಿಡ್ರಿ, ಒಳ್ಳೆ ಕೆಲಸ ಮಾಡಿದ್ದನ್ನ ಬರಿ ಇದು ಹೇಳಿ. ಇವತ್ತು ನಮ್ಮ ಸರ್ಕಾರದ ಬಗ್ಗೆ ಹೇಳ್ತೇನೆ. ನಿನ್ನೆ ಮೊನ್ನೆ ಪತ್ರಿಕೆಯಲ್ಲಿ ಓದಿ, ಯಾರು ಹೇಳಿದ್ರು ನಮ್ಮ ಸರ್ಕಾರದಲ್ಲಿ ಹಣ ಕಡಿಮೆ ಇದೆ? ರಾಜೀವ್ ಉಲ್ಟಾ ಹೇಳ್ಬಿಟ್ಟ. ನಾ ಎಂದೂ ಉಲ್ಟಾ ಹೇಳೋದಿಲ್ಲ, ಸ್ಟ್ರೇಟ್ ಇದೀನಿ ನಾನು. ಐ ಆಮ್ ಎ ವೆರಿ ಸ್ಟ್ರೈಟ್. ಸರ್ಕಾರದಲ್ಲಿ ಹಣ ನೋಡಿ, ಹಳ್ಳಿಯಾಗಿ ಈಗ ಬರ್ತಾರೆ, ಇದೊಂದು ರಸ್ತೆ ಮಾಡ್ರಿ ಅಂತಾರೆ, ಅಥವಾ ಇದೊಂದು 50 ಮಾಡ್ರಿ. ಹೌದಪ್ಪ, ಎಲ್ಲ ಒಂದೇ ವರ್ಷ ಮಾಡ್ಲಿಕ್ಕೆ ಸಾಧ್ಯನು? 5 ಕೋಟಿ ಬ್ರಿಡ್ಜ್ ಕೊಟ್ಟಿದ್ದೇನೆ, ಬ್ರಿಡ್ಜ್ ಕಮ್ ಬ್ಯಾರೇಜು. ಹೈಸ್ಕೂಲ್ ಕಟ್ಟಡ 2 ಕೋಟಿ ಕೊಟ್ಟು ಉದ್ಘಾಟನೆ ಮಾಡಿದ್ದೇನೆ. ಸಿಮೆಂಟ್ ರೋಡ್ ಕೊಟ್ಟಿದ್ದೇನೆ. ಎಲ್ಲ ಡೆಸ್ಕಿಗೆ 25 ಕೋಟಿ ಕೊಡ್ತಾ ಇದ್ದೇನೆ. ಆಗ್ಲಿ ಹೇಳಿದೆ. ಅಲ್ಲಿ ಎದ್ದವ್ರು ಏನ್ ಹೇಳಿದ್ರು, ಯಜಮಾನ ಮಧು, ಅಲ್ರಿ ಹೆಣ್ಮಕ್ಳಿಗೆ 2,000 ಕೊಡ್ತೀರಿ, ನಮ್ಗೆ ಯಾಕೆ ನಾವು ಕೊಡಲ್ಲ? ಕೊಡ್ತು ಬಿಡಪ್ಪ, ಮುಂದೆ ನೋಡೋಣ ಅಂತ. ಆಮೇಲೆ ಅಲ್ರಿ ರಸ್ತೆ ಮಾಡಿಬಿಡ್ರಿ ಅಂತ. ಹಳ್ಳಿದು ಮಾಡಿ ಕೊಡ್ತೀನಪ್ಪ ಸುಮ್ಮನೆ. ಅಲ್ರಿ ಆ ಹೆಣ್ಮಕ್ಳಿಗೆ ಇವ್ರಿಗೆ ಬಸ್ಗೆ ಎಲ್ಲ ಕೊಟ್ಬಿಟ್ಟಿರಿ ಅಂತ. ಅವ್ರು ಮತ್ತೆ ಬ್ಯಾಡ ಅಂದ್ರೆ ಹೇಳಪ್ಪ, ನಾನು CM ಹೇಳ್ಬಿಡ್ತೀನಿ ಅಂತ. ಅದು ತಮಾಷೆಯಾಗಿ ಮಾತಾಡ್ತೀವಿ, ನಮ್ಗೇನು ಆತ್ಮೀಯ ಕಾರ್ಯ. ಅದ್ರ ಪೇಪರ್ ಬರೆದ್ರ ದುಡ್ಡಿಲ್ಲ, ಅದು ಆಲ್ ಇಂಡಿಯಾ ನ್ಯೂಸ್. ಬಟ್ ಬಂದು ನನಗೆ ಒಂದೊಂದ್ಸಲ ಹ್ಯಾಪಿ ಆಗಿದೆ. ಅಟ್ಲೀಸ್ಟ್ ಪೀಪಲ್ ವಿಲ್ ರೆಕಗ್ನೈಸ್ ಮೀ ಇನ್ ಎ ನೆಗೆಟಿವ್ ಮ್ಯಾನರ್. ಎಸ್, ಅಟ್ಲೀಸ್ಟ್ ಐ ಆಮ್ ಹ್ಯಾಪಿ, ಅಟ್ಲೀಸ್ಟ್ ಐ ಆಮ್ ರೆಕಗ್ನೈಸ್. ಬಟ್ ಅದಕ್ಕೆ ನಮ್ಮ ಪತ್ರಕರ್ತ ತಾವೇನು ಕೆಳಗೆ ಬಂದಿದ್ದೀರಿ, ನಮ್ಮ ಸರ್ಕಾರದಲ್ಲಿ ಹಣದ ಕೊರತೆ ಇಲ್ಲ. 4,09,000 ಕೋಟಿ ರೂಪಾಯಿ ಬಜೆಟ್ ಅನ್ನು ನಾವೇ ಕೊಟ್ಟಿದ್ದೇವೆ. ಅದರಲ್ಲಿ ಹೈಯೆಸ್ಟ್ ಬಜೆಟ್ ಎಜುಕೇಶನ್ 42 ಒಂದು ಮಿನಿಟ್, ಆಲ್ಮೋಸ್ಟ್ 41 to 42,000 ಬಿಟ್ವೀನ್. ಅದು ಇದರಿಂದ ಹೇಳಿ, ನೀವು ಮಾಡಿದ್ರೆ ಅದನ್ನೇ ಹೇಳಿ. 42,000 ಕೋಟಿ ನಾವು ಬರೀ ಎಜುಕೇಶನ್ ಡಿಪಾರ್ಟ್ಮೆಂಟಿಗೆ ನಮ್ಮ ಸರ್ಕಾರ ಕೊಡ್ತಾ ಇದೆ. 42,000 crores. ಅದರಲ್ಲಿ ಕನ್ನಡ ಶಾಲೆ ಮಾಸ್ತರ್ ರೇಟ್ ಬಂದಾರ 3.5 ಲಕ್ಷದ ನೆನಪ, ಎಲ್ಲ ಸೇರಿ ಅದೇ ಎಲ್ಲ ಸೇರಿ ಬೇಟ. ಅದಕ್ಕೆ ಏನೆಲ್ಲ ಬರಿಬಾರ್ದು ದಯಮಾಡಿ. ಅವ್ರ ಹತ್ರ ಹಳೆ ಮೈಸೂರಿನ ಹೆಂಗ ಬರ್ಕೋಲ್ರಿ. ನಮ್ಮ ಕೊಪ್ಪಳ ಜಿಲ್ಲಾದ ಪತ್ರಕರ್ತರು ನೀವು ಬಹಳ ಸ್ಟ್ಯಾಂಡರ್ಡ್ ಇದ್ದೀರಿ. ನಿಮ್ಮ ದಯಮಾಡಿ ಆ ಸ್ಟ್ಯಾಂಡರ್ಡ್ ಲೆವೆಲ್ ಅನ್ನ ಕಾಯ್ದೆ, ಸುಮ್ಮನೆ ಇದ್ರೆ ಬರಿಬಾರ್ದು. ನಾವೆಂದೂ ನೆಗೆಟಿವ್ ಇಲ್ಲ. ಅದಕ್ಕೆ ನಮ್ಮ ಸರ್ಕಾರದಲ್ಲಿ ಕೊರತೆ ಇಲ್ಲ. ಭಾರ ಇರ್ತದ, ಈ ಭಾರ ಇದೆ ಅನ್ಕೂಲ ಅದ್ರ ಒಂದು ಹಾಕಿಬಿಡೋದು. ನಮಗೆ ಭಾಳ